ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ಯಾರು ಹೊಣೆಗಾರಿಕೆ ಇದ್ದಾರಲ್ಲ, ಅವರು ಅಮಿತ್ ಶಾ ಅವರ ಹೊಣೆಗಾರಿಕೆ ತಗೊಬೋದು, ಅಥವಾ ಮೋದಿಯವ್ರ ಹೊಣೆಗಾರಿಕೆ ತಗೊಬೋದು, ಅಥವಾ ಧರ್ಮೇಂದ್ರ ಪ್ರಧಾನ ತಗೊಬೋದು. ಯಾರು ತಗೊಂತಾ ಇಲ್ಲ ಅವ್ರದ್ದು ಪ್ರತಿಧ್ವನಿ ಇದನ್ನ ಮಾಡಿದೀವಿ ನಾವು, FEC ಬಂದ್ ಮಾಡಿದೀವಿ. ಅದನ್ನ ಅವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು ಯಾರು ಹೊಣೆಗಾರಿಕೆ ತಗೊಂತೀವಿ ಅಂತ. ಇಲ್ಲ ಅಂದ್ರೆ ಅವ್ರು ಸತ್ತಂಗೆ ಅಂತ ಅರ್ಥ. ಯಾವತ್ತು ವಿದ್ಯಾರ್ಥಿಗಳ ಮೇಲೆ, ಯಾರೋ ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ಮೇಲೆ, ಹದಿಹರೆಯದ ಯುವತಿ ಮೇಲೆ ಹೊಡೆದ್ರಲ್ಲ, ಅವತ್ತೇ ಅವರ ಸರ್ಕಾರ ನೆಲಕ್ಕೆ ಸಮಾನ, ಬೂದಿಗೆ ಸಮಾನ. ಅವರು ಏನು BJP ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ. ನಾಚಿಕೆ ಆಗಬೇಕು. ಅಶೋಕ್ ಅವರೇ, ಏನ್ರಿ ಲಾಂಗು ಮಚ್ಚು ಗೂಂಡಾಗಳು ಅಂತಿರಂತೆ? ನಿಮ್ಮ ಮಗ ಕೊಲೆಗಡ್ಕ 2020ರಲ್ಲಿ ಕೊಲೆ ಮಾಡಿರ್ಲಿಲ್ವಾ? ಇಬ್ರು ಸಾಯಿಸಿರ್ಲಿಲ್ವಾ ಬಳ್ಳಾರಿಯಲ್ಲಿ? ಅವನ್ನೇನಂತ ಆಗ್ಬೇಕು? ನಿಮ್ಮ ಮಗನೇನಂತ ಅನ್ಬೇಕ್ರಿ? ಬೇರೆಯವ್ರ ಮಕ್ಕಳೆಲ್ಲ ಕೊಲೆಗಡಕರು ಮಚ್ಚು ಕೊಡ್ಲಿ ಇಡ್ತಾರೆ, ನಿಮ್ಮನ್ನೇನು ಅನ್ಬೇಕು? RSS ಅವ್ರು ಏನು ಮುದ್ದು ಮಾಡಿ ಬೆಣ್ಣೆ ತುಂಬ ಕೊಟ್ಟು ಕಲ್ಸಿದಾರಾ? ಇಲ್ಲ ತಾನೇ ರೇ. ನೀವು ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ರೆ ಒಳ್ಳೇದು. ನಿಮ್ಮ ಅವಿವೇಕಿತನಕ್ಕೆ ಈ ಕರ್ನಾಟಕ ಅಸೆಂಬ್ಲಿಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, 224 225 ಅಂತ ಹೇಳ್ತೀರಾ. ನೀವು ಬಂದ್ಬಿಟ್ಟು ಯೂತ್ ಕಾಂಗ್ರೆಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಕೊತ್ವಾಲು ಗೂಂಡಾಗಳು ಅಂತ. ರೇ, ನೀವು ರೀ ಗೂಂಡಾಗಳು. ವಿದ್ಯಾರ್ಥಿಗಳ ಮೇಲೆ ಯಾವತ್ತು ಕೈ ಮಾಡಿಸ್ತಾ ಇದ್ದೀರಾ ನೀವು ಗೂಂಡಾಗಳು. ಯಾರು ಆಫೀಸರ್ಸ್ಗೆಲ್ಲ ನೇಮ್ ಟ್ಯಾಗ್ ತೆಗೆದುಬಿಟ್ಟು ಬಂದು ಓಡಿಸ್ತಾ ಇದ್ದೀರಾ ನೀವು ಗೂಂಡಾಗಳು. ನಾವು ಯಾವತ್ತೂ ಗೂಂಡಾಗಳಾಗಲ್ಲ. ಯಾಕೆ ಹೇಳಿ? ನಾವು ಧ್ವನಿ ಯಾರ ಹತ್ರ ಇರಲ್ಲ ಅವ್ರ ಹತ್ರ ಇರ್ತೀವಿ. ನಿಮ್ಗೆ ಹೆಂಗೆ ಅನ್ಸಂಗಿದ್ರೆ ಇವತ್ತಾಯ್ತು ರೇ, ಯಾರೋ ವಿದ್ಯಾರ್ಥಿಗಳು ಬಂದು ಹೊಡೆದು ಬಿಟ್ರಿ. ನೀವು ಹೊಡೆಯಂಗಿದ್ರೆ ಯೂತ್ ಕಾಂಗ್ರೆಸ್ಗವ್ರು ಹೊಡೀರಿ, NSU ಅವ್ರಿಗೆ ಹೊಡೀರಿ, ಅಥವಾ SFI ಅವ್ರು ಹೊಡೀರಿ, DYFI ಅವ್ರಿಗೆ ಹೊಡೀರಿ. ಅವರು ಈ ಕಾಂಗ್ರೆಸ್ ಪಕ್ಷ ಅಲ್ಲ, ಈ ಒಂದು ರಾಜಕೀಯಕ್ಕೆ ಫಾರ್ಮರ್ಸ್ ಇದ್ದಂಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಈ ಒಂದು ಹೋರಾಟ ಚಳುವಳಿಯನ್ನು ನಿರಳಾಗಿ ಅಥವಾ ಹಸಿಯಾಗಿ ಇಟ್ಕೊಂಡಿರ್ತಾರೆ. ಈಗ ಒಬ್ಬ ರೈತ ಹೊಲವನ್ನು ಹೆಂಗೆ ಉಳ್ತಾನೆ ಆ ರೀತಿ ನಮ್ಮ ಮೇಲೆ ನಿಮ್ಮ ದಬ್ಬಾಳಿಕೆ ತೋರಿಸಿರಿ ಏನಾಗ್ತಾ ಇರಲಿಲ್ಲ. ನಮ್ಮ ಹೋರಾಟ ಇದ್ದೇ ಇರುತ್ತೆ, ನಿಮ್ಮ ದಬ್ಬಾಳಿಕೆ ಇದ್ದೇ ಇರುತ್ತೆ ಅಂತ ಅನ್ಬೋದಿತ್ತು. ಯಾರು ಇನ್ನೂ ಏಜ್ ಆಗಿಲ್ಲ, ವೋಟಿಂಗ್ ಪವರ್ ಇಲ್ಲ, ಅವ್ರು ಬಂದು ತಮ್ಮ ಶಕ್ತಿ ಮೀರಿ ಪ್ರತಿಭಟಿಸ್ತಾ ಇದ್ರೆ ಅವ್ರ ಮೇಲೆ ಕಳಿಸಿ ಲಾಠಿ ಪ್ರಹಾರ ಮಾಡ್ತೀರಾ ಅಂತಂದರೆ ನೀವೊಬ್ಬ ಅವಿವೇಕಿರಿ. ವಿದ್ಯಾವಂತರಂತೂ ಅಲ್ಲ, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡ್ಬಂದು ತೋರಿಸ್ತೀರಾ. ನಿಮ್ಮ ಕೈಲಂತೂ ಸರಿಯಾಗಿ ಆಡಳಿತವನ್ನು ಕೊಡೋಕ್ಕಾಗ್ತಾ ಇಲ್ಲ, ಆದರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋಕ್ಕಾಗುತ್ತೆ. ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಬಂದರೆ ನಮ್ಮ ನಾಯಕರ ಮೇಲೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಇದು ಗೂಂಡಾ ರಾಜ್ಯ ಅಂತ ಹೇಳ್ತೀರಾ. ನೀವೇ ದೊಡ್ಡ ಗೂಂಡಾಗಳು. BJPಯೇ ದೊಡ್ಡ ಗೂಂಡಾಗಳು. ಎಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಾರೋ ಅವರೆಲ್ಲ ಗೂಂಡಾಗಳೇ, ಅವರೇ ದೊಡ್ಡ ಟೆರರಿಸ್ಟ್ಗಳು. ಯಾರು ಧ್ವನಿ ಇಲ್ದೇ ಇರೋನು ಮಾತಾಡ್ರೋ ಅವ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದಾರಲ್ಲ, ಈ BJP RSS ದೊಡ್ಡ ಗೂಂಡಾಗಳು. ನಮ್ಮನ್ನ ಗೂಂಡಾ ಅಂತ ಅಂದರೆ ಅಶೋಕ್ ಅವ್ರ ಮಕ್ಕಳು ಕೂಡ ಗೂಂಡಾಗಳೇ. ಇಬ್ಬರನ್ನ ಹಂಗೆ ಕೊಲೆ ಮಾಡಿದ್ನಲ್ಲ ಆಕ್ಸಿಡೆಂಟ್ ಮಾಡಿ, ಅವನು ಕೂಡ ಗೂಂಡಾನೇ. ನಿಮ್ಮ ಮನೆ ಮಗ ಮಾತ್ರ ಕ್ಲೀನು, ಬೇರೆಯವ್ರ ಮಕ್ಕಳೆಲ್ಲ ಮನೆ ಕ್ಲೀನ್ ಅನ್ನೋದು ಹೇಳಕ್ಕೆ ಹೋಗ್ಬೇಡಿ. ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ನಿಮಗೆ ನಾಚಿಕೆ ಆಗಬೇಕ್ರಿ. ಒಂದಿಲ್ಲ ಅಂದ್ರೆ ಒಂದು ದಿವಸ ನಿಮ್ಮನೆ ಮಕ್ಕಳು ಮೊಮ್ಮಕ್ಕಳು ಬೀದಿಲಿ ನಿಂತಾಗ ಬೇರೆ ಪೊಲೀಸ್ ಬಂದು ಅವ್ರಿಗೆ ಹೊಡೆದ್ರೆ ಹೆಂಗಿರುತ್ತ್ರಿ? ಒಂದು ನಿಮಿಷ ಯೋಚನೆ ಮಾಡಿರಿ ರೇ. ನಾವು ಯಾರೋ ಹೋರಾಟ ಮಾಡಿ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಗೆ ನಾಚಿಕೆ ಆಗಬೇಕು. ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ಲ ರೇ. ನೀವು ರಾಹುಲ್ ಗಾಂಧಿ ಅಲ್ಲಿ ಹೋದ್ರೆ ಅದನ್ನು ಕೂಡ ರಾಜಕೀಯ ಮಾಡ್ತಾ ಇದ್ರಿ ನೀವು. ವಿದ್ಯಾರ್ಥಿಗಳು ಒಂದು ಒಳ್ಳೆ ಮೂವ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಪಾಡ್ಗೆ ಅವರು ಹೋರಾಟವನ್ನು ಮಾಡಲಿ ಅಂತ ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ವೇ ಹೊರ್ತು ನೀವು ರಾಹುಲ್ ಗಾಂಧಿ ಹೋಗಿಲ್ಲ. ಹೋಗ್ಬೇಕಾಗಿರೋದು ಯಾರು? ಮಾಜಿ ಪ್ರಧಾನಿಗಳೆಲ್ಲ ಪ್ರೊಟೆಸ್ಟ್ ಮಾಡೋಂಥ ಸಂದರ್ಭ ಹೋಗಿ ಕೂತ್ಕೊಂಡು ಮಾತಾಡಿದಾರಲ್ಲ, ಆ ಥರ ನಿಮ್ಮ ಮುಖ ತೋರಿಸ್ರಿ. ಒಂದು ವಿದ್ಯಾರ್ಥಿಗಳು ಕುಣಿಸ್ಕೊಂಡು ಮಾತಾಡಿ ತಪ್ಪು ಸರಿ ಏನಿದೆ ಅಂದ್ಬಿಟ್ಟು ಅದನ್ನು ಬಿಟ್ಟು ಇದನ್ನ ಆರಿಸೋವಂಥದ್ದು, ಟಿಯರ್ ಗ್ಯಾಸ್ ಆರಿಸೋದಂತು. ಟಿಯರ್ ಗ್ಯಾಸು ಡೇಟ್ ಮುಗ್ದೋಗಿದೆ ಅಂತ, ಎಕ್ಸ್ಪೈರಿ ಆಗಿದೆ ಅಂತೆ. ಇವ್ರ ಹಣೆ ಬರಕ್ಕೆ ಹೆಂಗಿದೆ ನೋಡಿ. ಒಂದು ಸತ್ಯ ಅಂತ ಅಂದರೆ 2 ತಿಂಗಳು ಹಿಂದೆನೇ ಇದ್ದಿರು ರಾಹುಲ್ ಗಾಂಧಿಯವರು. ಇನ್ನು 2 ತಿಂಗಳಾದ್ಮೇಲೆ ಬೀದಿಲಿ ಗಟ್ಟಾಡ್ಸ್ಕೊಂಡು ನೋಡಿ ಅಂತ ಸಮಯ ಬರುತ್ತೆ. ನೀನು ಮಾತಾಡೋಕ್ಕೂ ಕೂಡ ಆಗಲ್ಲ ಅಂತ ಪ್ರಧಾನಮಂತ್ರಿಯವ್ರಿಗೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು. ಇವಾಗ ನಿಜ ಆಗ್ತಾ ಇದೆ. ನೆನ್ನೆ ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅರೆಸ್ಟ್ ಮಾಡ್ತೀರಾ. ನೀನು ತಾಕತ್ತಿದ್ರೆ ಒಳಗಡೆ ಇಟ್ಟು ನೋಡಬೇಕು BJP ಅವರು. ಅವ್ರನ್ನ ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ನಿಮಗೆ. ಹೋರಾಟ ಅಂದ್ರೇನು, ಚರ್ಚೆ ಅಂದ್ರೇನು, ಪಾರ್ಲಿಮೆಂಟಲ್ಲಿ ಚರ್ಚೆ ಅಂದ್ರೇನು, ಅಥವಾ ಅಸೆಂಬ್ಲಿಯಲ್ಲಿ ಚರ್ಚೆ ಅಂದ್ರೆ ನಿಮಗೆ ಆ ಮಾಧುಸ್ವಾಮಿಯವರು ಅಂತ ಒಬ್ರು ಇದ್ರು BJPಯಲ್ಲಿ. ನಾನು ನೋಡ್ದಂಗೆ ನನ್ನ 2008ರಿಂದ NSU ಯೂತ್ ಕಾಂಗ್ರೆಸ್ ಕೆಲಸ ಮಾಡ್ತಾ ಬಂದಿದ್ದೀನಿ. ಆ ಮಾಧುಸ್ವಾಮಿಯವರು ಬಿಟ್ಟರೆ BJPಯಲ್ಲಿ ಯಾರಾದರೂ ಕೂಡ ಸರಿಯಾಗಿ ಮಾತಾಡೋವಂಥ ಅಸೆಂಬ್ಲಿಲಿ ಯಾರೂ ಇಲ್ಲ. ಎಲ್ಲ ದೊಡ್ಡ ಪುಡಾರಿಗಳ ಥರನೇ ಮಾತಾಡೋದು. ಒಬ್ರು ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ, ಇನ್ನೊಬ್ಬ ಇದು ಮಾತಾಡ್ತಾರೆ, ಇನ್ನೊಬ್ರು ಗೂಂಡಾಗಳಂತ ಹೇಳೋದ್ ಬದಲು ನಿಮಗೆ ನೀವು ಪಾಠ ಕಲಿಸ್ಕೊಡಿ. ನೀವು ಸರಿಯಾಗಿ ಮೊದಲು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿರೋದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ನಮ್ಮ ಹೋರಾಟ ನಡೆಯುತ್ತೆ. ಮುಂದಿನ ದಿವಸ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು 10ರಿಂದ 15 ದಿವಸ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮುಖಾಂತರನೇ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಬಂದು ತಮ್ಮ ಸ್ಟ್ರೆಂತ್ ಅನ್ನು ತೋರಿಸ್ತಾರೆ. ಅವತ್ತು ನೋಡಿ.